ಕೊಡವ ಕುಟುಂಬಗಳ ನಡುವಿನ ಪ್ರತಿಷ್ಠಿತ ಕುಂಡ್ಯೋಳಂಡ ಹಾಕಿ ಹಬ್ಬ ಮಾರ್ಚ್ 30ರಿಂದ ಏಪ್ರಿಲ್ 28ರವರೆಗೆ ನಾಪೊಕ್ಲುವಿನ ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ದಾಖಲೆಯ 360 ತಂಡಗಳು ಹೆಸರು ನೋಂದಾಯಿಸಿಕೊಂಡಿದ್ದು, ಕೂರ್ಗ್ 11 ಮತ್ತು ಇಂಡಿಯನ್ ನೇವಿ ನಡುವೆ ಉದ್ಘಾಟನಾ ಪಂದ್ಯವನ್ನು ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ, ಕ್ರೀಡಾಕೂಟದ ಸಂಚಾಲಕ ಕುಂಡ್ಯೋಳಂಡ ದಿನೇಶ್ ಕಾರ್ಯಪ್ಪ, ಅಧ್ಯಕ್ಷ ರಮೇಶ್ ಮುದ್ದಯ್ಯ ಹಾಗೂ ಪ್ರಮುಖರು. ಕೊಡವ ಹಾಕಿ ಅಕಾಡೆಮಿಯು 26 ವರ್ಷಗಳ ಹಿಂದೆ ಕೊಡವ ಹಾಕಿ ಹಬ್ಬದ ಜನಕ ದಿವಂಗತ ಪಾಂಡಂಡ ಕುಟ್ಟಣಿ ಅವರ ನೇತೃತ್ವದಲ್ಲಿ 1997ರಲ್ಲಿ ಸ್ಥಾಪಿತಗೊಂಡಿತು. ಅಂದಿನಿಂದ ಇಂದಿನವರೆಗೆ ಕೊಡವ ಕುಟುಂಬಗಳ ನಡುವಿನ ವಿಶ್ವ ದಾಖಲೆಯ ಹಾಕಿ ಹಬ್ಬವನ್ನು ಆಯೋಜಿಸುತ್ತಾ ಬರುತ್ತಿದೆ ಎಂದರು. ಈ ವರ್ಷ 24ನೇ ಹಾಕಿ ಹಬ್ಬವನ್ನು ಕುಂಡ್ಯೋಳಂಡ ಕುಟುಂಬದ ಸಾರಥ್ಯದಲ್ಲಿ ನಡೆಸಲಾಗುತ್ತಿದೆ. ಕೊಡವ ಹಾಕಿ ಅಕಾಡೆಮಿ, ಹಾಕಿ ಕೂರ್ಗ್, ಹಾಕಿ ಕರ್ನಾಟಕ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡುತ್ತಿದ್ದು, ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ 2024ರ ಅಂತಿಮ ಪಂದ್ಯಾಟವನ್ನು ಸುಮಾರು 50,000 ಕ್ರೀಡಾಭಿಮಾನಿಗಳು ವೀಕ್ಷಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಹಾಕಿ ಹಬ್ಬದೊಂದಿಗೆ ಮ್ಯಾರಥಾನ್ ಓಟ, ವಧುವರರ ಸಮಾವೇಶ, ಆಹಾರ ಉತ್ಸವ, ಆರೋಗ್ಯ ಶಿಬಿರ, ವೃತ್ತಿ ಮಾರ್ಗದರ್ಶನ, ಹಾಕಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರ ಪುನರ್ಮಿಲನ ಮತ್ತು ಬಾಳೋಪಾಡ್ ತರಬೇತಿ ಹಾಗೂ ಮತ್ತಿತರ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಎಂದು ತಿಳಿಸಿದರು. ಸೊ ಈಗಾಗಲೇ ಇವರು ಹೇಳಿರುವ ಹಾಗೆ 360 ಟೀಮ್ ನೋಂದಣಿಯಾಗಿ ನಾವು ಇತಿಹಾಸ ಕೂಡ ಸೃಷ್ಟಿ ಮಾಡಿದ್ದೀವಿ. ಇದನ್ನ ನಾವು ಇದು ಪ್ರಪಂಚದಲ್ಲೇ ಒಂದು ವಿಶ್ವ ದಾಖಲೆಯ ಒಂದು ನೋಂದಣಿ ಇದು. ನಾವು ಇದನ್ನ ಈ ವರ್ಷ ನಾವೊಂದು ವಿಶ್ವ ದಾಖಲೆ ಕೂಡ ಮಾಡುವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ನಾವು ದೇವರ ಇಚ್ಛೆ ಇದ್ರೆ ಅದು ಖಂಡಿತ ಈಡೇರುತ್ತದೆ ಅಂತ ನಾನು ಹೇಳಲು ಇಚ್ಛೆ ಪಡ್ತೇನೆ. ಬಟ್ ನಾವು ಹೆಸರು ಕೊಡುವಾಗಿಲ್ಲ, ಹಾಗೆ ದಯವಿಟ್ಟು ಅದನ್ನ ಮತ್ತೆ ನಾವು ಇದನ್ನ ಹಬ್ಬದ ರೀತಿಯಲ್ಲಿ ನಡೆಸಲು ನಾವು ಬೇರೆ ತರಹದಿ ಹಾಕಿ ಹಬ್ಬದ ಜೊತೆಗೆ ನಾವು ಹಾಕಿ ಹಾಕೋದ್ರ ಜೊತೆಗೆ ನಾವು ತುಂಬಾ ಬೇರೆ ಬೇರೆ ಒಂದು ಸಮಾವೇಶಗಳು ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹಬ್ಬದ ರೀತಿಯಲ್ಲಿ ನಡೆಸಲು ನಾವೊಂದು ವಧುವರರ ಸಮಾವೇಶ, ಮತ್ತೆ ಆಹಾರ ಉತ್ಸವ, ಆರೋಗ್ಯ ಶಿಬಿರ ಇದೆಲ್ಲ ನಮ್ಮ ವೀಕೆಂಡ್ ಅಲ್ಲಿ ನಡೀತದೆ, ಸ್ಯಾಟರ್ಡೇ ಸಂಡೇ. ಮತ್ತೆ ವೃತ್ತಿ ಮಾರ್ಗದರ್ಶನ, ಈ ನಮ್ಮ ಮಕ್ಕಳು 10ನೇ ಕ್ಲಾಸ್ ಆಗಿರ್ಬೋದು, 12ನೇ ಕ್ಲಾಸ್ ಆಗಿರ್ಬೋದು, ಅವರೆಲ್ಲ ಪಾಸ್ ಆದವರು ಇಲ್ಲ ಫೇಲ್ ಆಗಿರೋರು ಎಲ್ಲ ಕಲಿಸ್ಬಿಟ್ಟು ಅವರಿಗೆ ಒಂದು ಯಾವ ಜೀವನದಲ್ಲಿ ಏನು ನಡೆಸ್ಬೋದು, ಯಾವ ಕೋರ್ಸ್ ತಗೋಬೋದು ಅಂತ ಒಂದು ವೃತ್ತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ಹಾಕಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಆಟಗಾರರ ಒಂದು ಪುನರ್ಮಿಲನ ಅದು ಕೂಡ ಒಂದು ನಡೆಸಲಾಗ್ತಿದೆ. ಇದು ಮೊದಲ ಬಾರಿಗೆ ನಡೀತದೆ ಇದು. ಹಾಗೆ ನಾವು ಸೆಮಿಫೈನಲ್ನಲ್ಲಿ ಒಂದು ಮ್ಯಾರಥಾನ್ ಅಂದರೆ ಒಂದು ರನ್, ಒಂದು 10 ಕಿಲೋಮೀಟರ್ ಮತ್ತು ಒಂದು 5 ಕಿಲೋಮೀಟರ್ ಮ್ಯಾರಥಾನ್ ಕೂಡ ಆರ್ಗನೈಸ್ ಮಾಡಿದ್ದೇವೆ. ಇದರ ಜೊತೆಗೆ ತುಂಬಾ ಒಂದು ಫನ್ ಅಂದ್ರೆ ತಮಾಷೆ ತುಂಬಾ ಆಕ್ಟಿವಿಟೀಸ್ ಕೂಡ ನಡೀತದೆ ಗ್ರೌಂಡ್ ನಲ್ಲಿ. ಪ್ರತಿನಿತ್ಯ ಒಂದು 20ರಿಂದ 22 ಮ್ಯಾಚ್ಗಳು ನಡೀತದೆ 3 ಗ್ರೌಂಡ್ ನಲ್ಲಿ ಇದು ನಡೀತದೆ. ನಾವು ಎಲ್ಲ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇದು. ಸೊ ಇದ್ರ ಜೊತೆಗೆ ತುಂಬಾನೇ ಒಂದು ಸ್ಟಾಲ್ಸ್ಗಳಿರುತ್ತೆ, ತುಂಬಾ ವೆಹಿಕಲ್ಸ್ಗಳು ಬರುತ್ತೆ. ಈ ವರ್ಷ ನಾವು ತುಂಬಾ ಎಲ್ಲ ಬ್ರ್ಯಾಂಡ್ಗಳು ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕಾರ್ನಲ್ಲಿ ಲೈಕ್ ಟೊಯೋಟಾ ಆಗಿರ್ಬೋದು, ಮಾರುತಿ ನೆಕ್ಸಾ ಆಗಿರ್ಬೋದು, ಇಲ್ಲ ಕಿಯಾ ಆಗಿರ್ಬೋದು, ಮತ್ತೆ ಹೋಂಡಾ ಪ್ಯಾಲೇಸ್ ಆಗಿರ್ಬೋದು, ಇವರೆಲ್ಲ ಬರ್ತಾ ಇದ್ದಾರೆ. ಮತ್ತೆ ಕಾಫಿ ಬೋರ್ಡ್ಗಳು ಸ್ಟಾಲ್ ಇರುತ್ತೆ, ಮತ್ತೆ ಡೆಕಥ್ಲಾನ್ ಆಗಿರ್ಬೋದು. ನಮ್ದು ಟೈಟಲ್ ಸ್ಪಾನ್ಸರ್ ಆಗಿ ಇಗ್ನಿ ರಿಸಾರ್ಟ್ಸ್ ಅವರು ನಮಗೆ ಟೈಟಲ್ ಸ್ಪಾನ್ಸರ್ ಆಗಿದ್ದಾರೆ. ಸೊ ಈಗೆಲ್ಲ ನಾವು ತುಂಬಾ ಒಂದು ಎಲ್ಲರನ್ನ ಒಟ್ಟಿಗೆ ಕೂತ್ಕೊಂಡು ಒಂದು ಟೂರ್ನಮೆಂಟ್ನ ಯಶಸ್ವಿಯಾಗಿ ನಡೆಯಲು ನಾವು ಎಲ್ಲ ಥರದ ಪ್ರಿಪರೇಷನ್ ಮತ್ತೆ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಸೊ ಈಗಾಗಲೇ ಬೋರ್ಡ್ ಅವರು ಹೇಳಿದಂಗೆ ತುಂಬಾನೇ ಇಂಡಿವಿಜುವಲ್ ಪ್ರೈಸಸ್ ಕೂಡ ಇದೆ. ಟೀಮ್ಗೆ ನಾವು ಫಸ್ಟ್ ಟೀಮ್ಗೆ 4 ಲಕ್ಷ, ಮತ್ತೆ 2ನೇ ಟೀಮ್ಗೆ ರನ್ನರ್ಸ್ ಟೀಮ್ಗೆ 3 ಲಕ್ಷ, 3rd ಮತ್ತೆ 4th ಟೀಮ್ಗೆ 2 ಮತ್ತೆ 1 ಲಕ್ಷ ನಗದು ಬಹುಮಾನ ಕೂಡ ನಾವು ಟ್ರೋಫಿ ಜೊತೆಗೆ ಕೊಡಲಾಗ್ತದೆ ಈ ವರ್ಷ. ಅದ್ರ ಜೊತೆಗೆ ಇಂಡಿವಿಜುವಲ್ ಪ್ರೈಸಸ್ ಕೂಡ ತುಂಬಾ ಇರುತ್ತೆ. ಸೊ ಮ್ಯಾನ್ ಆಫ್ ದ ಸೀರೀಸ್ ಆಗಿರೋದು, ಬೆಸ್ಟ್ ಬೌಲಿಂಗ್ ಪ್ಲೇಯರ್, ಬೆಸ್ಟ್ ಫುಲ್ ಬ್ಯಾಕ್, ಬೆಸ್ಟ್ ವುಮೆನ್ ಪ್ಲೇಯರ್, ಬೆಸ್ಟ್ ಅಪ್ಕಮಿಂಗ್ ಪ್ಲೇಯರ್, ಯಂಗೆಸ್ಟ್ ಪ್ಲೇಯರ್, ಸೊ ಬೆಸ್ಟ್ ವುಮೆನ್ ಪ್ಲೇಯರ್, ಸೊ ಬೆಸ್ಟ್ ಹಾಫ್, ಈ ತರ ಪ್ರೈಸಸ್ ಕೂಡ ಮೊದಲ ಬಾರಿಗೆ ತುಂಬಾನೇ ಪ್ರೈಸಸ್ ಕೂಡ ಇದೆ ಈ ವರ್ಷ. ಟ್ರೋಫಿ ಜೊತೆಗೆ ನಗದು ಕೂಡ ಅವರಿಗೆ ಕೊಡಲಾಗಿದೆ. ಸೊ ಇಷ್ಟು ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ನಾವು ನಮ್ಮ ಕೊಡುವ ಹಾಕಿ ಅಕಾಡೆಮಿ ಜೊತೆಗೆ ಹಾಕಿ ಕರ್ನಾಟಕ, ಹಾಕಿ ಕೂರ್ಗ್ ಮತ್ತೆ ಇವರೆಲ್ಲ ಸಹಾಯದೊಂದಿಗೆ ಎಂಪೈರ್ಸ್ ಅಸೋಸಿಯೇಷನ್ ಇವರೆಲ್ಲ ಜೊತೆಗೆ ಸೇರಿಸಿಕೊಂಡು ನಾವು ಮತ್ತೆ ನಮ್ಮ ವಿಲೇಜ್, ನಮ್ಮ ಸುತ್ತಮುತ್ತ ವಿಲೇಜ್ ಅವರೆಲ್ಲ ಸೇರಿಸ್ಕೊಂಡು ಒಂದು ಎಲ್ಲರೂ ಒಟ್ಟಿಗೆ ಒಂದು ಟೀಮ್ ವರ್ಕ್ ಆಗಿ ನಾವು ಇದನ್ನ ಆಯೋಜಿಸಲು
ಇದನ್ನು ನಾವು ವಿಶ್ವದಲ್ಲೇ ಒಂದು ಒಳ್ಳೆ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ನ ರೀತಿಯಲ್ಲಿ ನಡೆಸಲು ನಾವು ತುಂಬಾ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ ನಾನು ಸಂಜನಾ ಅಧ್ಯಕ್ಷ ರಮೇಶ್ ಮುದ್ದಯ್ಯ ಮಾತನಾಡಿ, ಕುಂಡ್ಯೋಳಂಡ ಅತ್ಯಂತ ಚಿಕ್ಕ ಕುಟುಂಬವಾದರೂ ಹಾಕಿ ಹಬ್ಬದ ಯಶಸ್ಸಿಗಾಗಿ ಅದ್ದೂರಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕಳೆದ ಹಲವು ವರ್ಷಗಳಿಂದ ತಯಾರಿ ನಡೆದಿತ್ತು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಮೇಕೆರಿರ ರವಿ ಪೆಮ್ಮಯ್ಯ, ಖಜಾಂಚಿ ಕುಂಡ್ಯೋಳಂಡ ವಿಶುಪೂವಯ್ಯ, ಹಾಕಿ ಅಕಾಡೆಮಿಯ ಉಪಾಧ್ಯಕ್ಷ ಕುಕ್ಕೆರಾಜಯ್ಯ ಚಿನ್ನಪ್ಪ ಉಪಸ್ಥಿತರಿದ್ದರು. ಹಾಗಾಗಿ ನಾವು ಹಾಕಿ ಅಕಾಡೆಮಿ, ಹಾಕಿ ಕರ್ನಾಟಕ, ಹಾಕಿ ಕೋರ್ಟ್ ಮತ್ತು ಅಂಪೈರ್ ಅಸೋಸಿಯೇಷನ್ ಅಧ್ಯಕ್ಷರು ಅವರ ಸಹಪಾಠಿಗಳ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಸಕಲ ಸಿದ್ಧತೆಗಳು ದೂರಕ್ಕೆ 80% ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಹಾಗಾಗಿ ನಾವು ಈ ಹಬ್ಬವನ್ನು ಪ್ರಚಾರ ಮಾಡಲಿಕ್ಕಾಗಿ ನಾವು ನಡೆದಿದ್ದೇವೆ. ನಮ್ಮ ಸಹಕಾರ ಇವತ್ತು ಮುಂದಕ್ಕೂ ಹಿಂದಕ್ಕೂ ನಮ್ಮ ಜೊತೆ ಇರಬೇಕು. ನೀವೆಲ್ಲರೂ ಪ್ರಚಾರ ಮಾಡಿ ನಮ್ಮ ಈ ಹಬ್ಬವನ್ನು ವೈಭವಿಸಬೇಕು ಅಂತ ಕೇಳ್ಕೊಳ್ತೇವೆ. ಹಾಗಾಗಿ ನಮ್ಮ ಈಗ ಟೈಸ್ ಕಾರ್ಡ್ ಇವತ್ತು ನಾಳೆ ಆಗಿ ಬರುವಂಥ ಸಾಧ್ಯತೆ ಇದೆ. ಹಾಗೆ ಇನ್ನು 30ನೇ ತಾರೀಕು ಮಾರ್ಚ್ ಇದರ ಉದ್ಘಾಟನೆ ಆಗ್ತದೆ. ತಾವೆಲ್ಲರೂ ಆ ಹಬ್ಬಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಾಗಿ ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂದರ್ಭ ಕೇಳ್ಕೊಳ್ತೇವೆ. ಹಾಗೆ ತಮಗೆ